ಇವತ್ತು ನಮ್ಮ ಕಾಲೇಜಿನಲ್ಲಿ ಅಗ್ನಿಶಾಮಕ ದಳ ಬಂದಿದೆ. ನಮಗೆ ಒಂದು ಡೆಮೋವನ್ನು ತೋರಿಸಲಿಕ್ಕೆ. ನಮ್ಮ ಇಲಾಖೆಗೆ ಮಾಡಿಫೈ ಆಗಿದೆ. ಅಗ್ನಿಶಾಮಕ ಮತ್ತೆ ತುರ್ತು ಸೇವೆಗಳಂತೆ ಎಮರ್ಜೆನ್ಸಿ ಅವಾಗ ಏನ್ ಮಾಡ್ತಾರೆ, ಮೊದಲನೇ ವಿಧಾನ ಯಾವ್ದು ನಮ್ದು ಬೇರ್ಪಡಿಸೋದು ಅಂತ ಹೇಳಿ. ಎಕ್ಸಾಂಪಲ್ ಇದು ಬೆಂಕಿ ಆಗಿದೆ, ಇದನ್ನ ಸಪರೇಟ್ ಮಾಡಿದ್ರೆ ಏನಾಗುತ್ತೆ, ಇದು ಮಾತ್ರ ಏನಾಗುತ್ತೆ ಉರಿಯುತ್ತೆ, ಅದಕ್ಕೆ ಬೆಂಕಿ ತಾಗಲ್ಲ. ಇನ್ನೊಂದು ನೀವು ಪೆಟ್ರೋಲ್ ಬಂಕ್ ಹೋದ್ರೆ ಅದಕ್ಕೆ ಸಪರೇಟ್ ಇಟ್ಟಿರ್ತಾರೆ, ಶಾಲೆಗಳಿಗೆ ಇಟ್ಟಿರ್ತಾರೆ. ಈ ಹೋಮ್ ಅಂತ ಕರೀತೀವಿ. ಹೋಮ್ ಮೀನ್ಸ್ ಆಯಲ್ ವೆಹಿಕಲ್ಸ್ ಇದೆ, ಸ್ವಲ್ಪ ಫ್ಯಾಕ್ಟ್ಸ್ ಇದೆ, ಯಾವ ರೀತಿ ನಾವು ತಪ್ಪು ಮಾಡಬೇಕು ಅದರಲ್ಲಿ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಫಾರೆಸ್ಟ್ ಸ್ಟೂಡೆಂಟ್ಸ್, ನೀವೆಲ್ಲ ಕ್ಯಾಂಪ್ ಫೈರ್ ಮಾಡಿರ್ತೀರಿ, ಆಲ್ಮೋಸ್ಟ್ ಮಾಡಿರ್ತೀರ ಅಂತ ಅನ್ಕೊಂಡಿರ್ತೀನಿ. ಕ್ಯಾಂಪ್ ಫೈರ್ ಮಾಡಿದಾಗ ಏನ್ ಮಾಡ್ತೀವಿ, ನಮ್ಮ ನೆಗ್ಲಿಜೆನ್ಸ್ ಆಗಿರ್ಬೋದು, ನೈಟ್ ಎಲ್ಲ ಲೈಟ್ ಔಟ್ ಮಾಡಿರ್ತೀವಿ, ಕ್ಯಾಂಪ್ ಫೈರ್ ಡ್ಯಾನ್ಸ್ ಮಾಡಿರ್ತೀವಿ, ಆಮೇಲೆ ಏನ್ ಮಾಡ್ತೀವಿ ಹೋಗಿದ ಸ್ವಲ್ಪ ಬೆಂಕಿ ಆದೇನು ಆತದೇನು ಬಿಟ್ಟರೆ ಇರೋದು, ಅದೊಂದು ಸಣ್ಣ ಕಿಡಿ ಏನಾಗುತ್ತೆ ಇಡೀ ಅರಣ್ಯನ ನಾಶವಾಗುವಂತ ಪರಿಸ್ಥಿತಿಗೆ ಬಂದು ಬದುಕಬಹುದು. ಅದನ್ನ ಶಾರ್ಟ್ ರೇಂಜ್ ಅಂತ ಹೇಳ್ತೀವಿ. ಇದು ಫ್ರೀ ಫೈರ್ ಆಗಿರುತ್ತಲ್ಲ, ಬಿಲ್ಡಿಂಗ್ ಫೈರ್ ಆಗಿರ್ಬೋದು. ಫ್ರೀ ಫೈರ್ ಆದಾಗ ಎತ್ತರ ಪ್ರದೇಶಕ್ಕೆ ನೀರನ್ನ ಹೊಡಿಲಿಕ್ಕೆ ಈ ಟೈಪ್ ಆಫ್ ಲ್ಯಾಂಕರ್ಸ್ ಬಳಸ್ತೀವಿ. ಅದನ್ನ ಶಾರ್ಟ್ ರೇಂಜ್ ಅಂತ ಹೇಳಿ ನಾವು ಕರಿತೀವಿ. ನಾವು ಹಾಕಿದ್ರಲ್ಲ ಅದೇ ಪ್ರಾಕ್ಸಿಮಿಟಿ ಸೂಟ್. ಗಾಡಿಯನ್ನು ಸ್ಟಾರ್ಟ್ ಮಾಡಿದ್ರು, ಸ್ಟಾರ್ಟ್ ಮಾಡಿ ಅದನ್ನು ಇಂಜಿನ್ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ, ನೀರು ಬರಲ್ಲ. ಇಲ್ಲ ಅಂದರೆ ನಾವು ಸ್ಕೂಲಲ್ಲಿ ಇದ್ದಾಗ ಈ ರೀತಿ ಎಲ್ಲ ಮಾಡಿದರು. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ. ಹತ್ತಿರ ಒಂದು 10ರಿಂದ 20 ಮೀಟರ್ ನೀರು ಹೋಗ್ತಾ ಇದೆ ಮೇಲ್ಗಡೆ. ರೈನ್ಬೋ ಬರ್ತಾ ಜೆಟ್ ಮತ್ತೆ ಸ್ಪ್ರೇ ಎರಡೂ ಮಾಡ್ತಾರೆ. ಫೈರ್ನ ಮುಂದೆ ಇದ್ದಾಗ ಯಾವ ರೀತಿ ಸ್ಪ್ರೇ ಮಾಡ್ತಾರೆ ಅಂತ ತೋರಿಸ್ತಾರೆ ನೋಡಿ ಅವರು. ಮತ್ತೆ ಜೆಟ್ ಕೂಡ ಆಗುತ್ತೆ. ಸ್ಪ್ರೇ ಅಂದರೆ 360 ಈ ಕಡೆ ಬರು. ಇದು ಜೆಟ್ ಮತ್ತು ಸ್ಪ್ರೇ ಅಂತೆ. ಜೆಟ್ ಅಂದರೆ ಸ್ವಲ್ಪ ಮುಂದೆ ಜೋರಾಗಿ ಹೋಗೋದು, ಇದು ಜೆಟ್ಟು. ಇವಾಗ ಇದು ಜೆಟ್ಟು ಫುಲ್ಲು ಸ್ಟ್ರೈಟ್ ಹೋಗುತ್ತೆ. ಇದು ಸ್ಪ್ರೇ. ಫೈರ್ ಬಂದರೆ ಅಡ್ಡ ಹಾಕೋದು. ಇದು ಅವರಿಗೆ ಪ್ರೊಟೆಕ್ಷನ್ ಮಾಡ್ಕೊಬೋದು ಇದರಿಂದ. ಇದು ನಾರ್ಮಲ್ ಜೆಟ್ ಥರನೇ ಐತೆ, ಅದೇ ಏನಂತಾರೆ ದೂರ ಭಾಳ ಹೋಗುತ್ತೆ. ಇದು ನೋಡೋಕೆ ಸಕ್ಕತ್ತಾಗೈತೆ. ಮಳೆ ಥರ ಬರ್ತೈತೆ. ಇವರು ಏನು ಮಾಡ್ತೀರಾ, ಕ್ಲಾಸ್ ಐತೆ ಮಧ್ಯಾಹ್ನ, ನೆನೆಯೋಕ್ಕಾಗಲ್ಲ. ಸ್ಕೂಲಲ್ಲಿದ್ದಾಗ ಫುಲ್ ನೆಂದಿದ್ವಿ ಮಳೆಲೆಲ್ಲ. ಇದನ್ನು ಕಟ್ಟರ್ ಸ್ಪ್ರೇ ಅಂತ ಅಂತಾರೆ ಅನಿಸುತ್ತೆ. ಫಾರೆಸ್ಟ್ ಫೈರಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಬೆಂಕಿ ನೆಲದಿಂದ ಬರುವಂಥ ಬೆಂಕಿ ಮುಂದ್ಗಡೆ ಅವರಿಗೆ ಬರಬಾರ್ದು ಅಂತೇಳಿ ಈ ರೀತಿ ಮಾಡ್ತಾರೆ, ತಡೆ ಆಗುತ್ತಂತೆ. ಈ ರೀತಿ ಫಾರೆಸ್ಟ್ ಫೈರಲ್ಲಿ ಜಾಸ್ತಿ ಇದನ್ನು ಯೂಸ್ ಮಾಡ್ತಾರೆ. ಒಳ್ಳೆ ಕಾರಂಜಿ ಥರ ಅನ್ನಿಸ್ತೈತೆ. ಮೈಸೂರಲ್ಲಿ ಹೋಗಿದ್ವಲ್ಲ ಆ ಥರ ಅನ್ನಿಸ್ತೈತೆ. ನಮ್ಮ ಡಿಪಾರ್ಟ್ಮೆಂಟ್ ಹೆಡ್ ಆದಂಥ ಕಣ್ಣು ಸರ್ ಅವರು ಬಂದಿದ್ದಾರೆ. ಫುಲ್ಲು ಖುಷಿ ಅನಿಸುತ್ತೆ ಅವ್ರಿಗೆ ಇಂಥವೆಲ್ಲ ನೋಡಿದ್ರೆ. ಲೋ ಪ್ರೆಷರ್ ಅಪ್ಲಿಕೇಟರ್ ಅಂತ ಹೇಳಿ ಇದು ಕೂಡ ಜೆಟ್ ಮತ್ತೆ ಸ್ಪ್ರೇ ಆಗುತ್ತೆ. ಅವಾಗ ನಾರ್ಮಲ್ ಆಗಿ ತೋರಿಸಿದ್ರೆ ಮಲ್ಟಿಪರ್ಪಸ್ ಬ್ರಾಂಚ್ ಅಂದ್ರೆ ಎರಡು ಮಾಡ್ಕೋಬಹುದು, ಜೆಟ್ ಮತ್ತೆ ಇದು ಮಲ್ಟಿಪರ್ಪಸ್ ಜೆಟ್ ಮತ್ತು ಸ್ಪ್ರೇ ಎರಡನ್ನೂ ಮಾಡ್ಬೋದು. ಇದು ಸಹ ಎಷ್ಟು ದೂರ ಹೋಗುತ್ತೆ ಬೋದು. ಇದು ಫೈರ್ ಮುಂದೆ ಇದ್ದರೆ ಅದೇ ಸ್ಪ್ರೇ ಥರ ಮಾಡ್ಕೊಂಡು ಮುಂದೆ ಹೋಗ್ಬೋದು. ಫೈರ್ ಅವ್ರಿಗೇನು ಎಫೆಕ್ಟ್ ಆಗಲ್ಲ. ಆಹಾ, ಸಕ್ಕತ್ತಾಗಿದೆ ಗುರು ನೋಡೋಕ್ಕೆ. ರಿವಾಲ್ವಿಂಗ್ ಹೆಡ್. ರೂಮ್ ಒಳಗಡೆ ಫೈರ್ ಆದರೆ ರಿವಾಲ್ವ್ ಹಾಕೊಂಡು ಒಂದು ಮಳೆನ ಏನಂತಾರೆ ಬೆಂಕಿನ ಆರಿಸುತ್ತೆ. ಇದೆಂತ ಕ್ರೇಜ್ ಐತೆ ಗುರು. ಹುಡುಗಿರಿಗಿಂತ ನೋಡೋದೆಲ್ಲ ಖುಷಿ ಅನಿಸುತ್ತೆ. ಅದು ಒಳಗಡೆ 7000 ಲೀಟರ್ಸ್ ಕೆಪಾಸಿಟಿ ಇರುವಂತಹ ಟ್ಯಾಂಕ್ ಫಿಟ್ ಮಾಡಿರ್ತಾರೆ. ಇದು ಒಳಗಡೆ ಇದೆಲ್ಲ ಕಂಪಾರ್ಟ್ಮೆಂಟ್ಸ್. ಈ ಕಂಪಾರ್ಟ್ಮೆಂಟ್ಸಲ್ಲಿ ನನಗೆ ಬೇಕಾಗಿರುವಂತಹ ರೆಸ್ಕ್ಯೂ ಟೂಲ್ಸನ್ನು ನಾವು ಇಟ್ಟಿರ್ತೀವಿ. ಅಂದರೆ ಸ್ಪೇಡ್ ಆಗಿರ್ಬೋದು, ಟ್ರೋಬರ್ ಆಗಿರ್ಬೋದು, ಗುಡ್ಲಿ, ಪಿಕಾಸಿ ಈ ಥರ. ಮತ್ತು ಈ ಓಸ್ ಹಾಕಿದ್ದೀವಲ್ಲ ರೆಡ್ ಕಲರ್ ಓಸಸ್ಸು, ಅಂದರೆ ನಾವು ನೀವು ಪೈಪ್ ಅಂತ ಹೇಳ್ತೀರಾ, ನಾವು ಓಸ್ ಅಂತ ಹೇಳ್ತೀವಿ ನಮ್ಮ ಫೈರ್ ಡಿಪಾರ್ಟ್ಮೆಂಟಲ್ ಲ್ಯಾಂಗ್ವೇಜಲ್ಲಿ. ಆ ಓಸಸ್ ಮೇಲೆಲ್ಲ ನಾವು ಸ್ಟೋರ್ ಮಾಡಿರ್ತೀವಿ. ಆನಂತರ ಇಲ್ಲಿ ಹೈಡ್ರೆಂಟ್ ನಂಬರ್ 1 ಅಂತ ನೀವು ಕಾಣ್ತಾ ಇದ್ದೀರಾ. ಈ ಬೆಂಗಳೂರುಗಳಲ್ಲೆಲ್ಲ ನೀವು ಫುಟ್ಪಾತಲ್ಲಿ ರೆಡ್ ಕಲರ್ ಪೈಪ್ ನೋಡಿರ್ತೀರಾ. ಅಪಾರ್ಟ್ಮೆಂಟ್ಗಳಲ್ಲಿ ತುಂಬ ಮಾಲಲ್ಲಿ ನೋಡಿದ್ದೀರಾ. ಈಗ ನಮ್ಮ ಗಾಡಿದು ಕೆಪಾಸಿಟಿ 7000 ಲೀಟರ್ ಖಾಲಿ ಆಯಿತು, ನನಗೆ ನೀರು ಬೇಕು. ಅವಾಗ ಅದು ಆಟೋ ವಾಲ್ ಅದು. ಆ ಫೈರ್ ಹೈಡ್ರೆಂಟಿಗೆ ನಮ್ಮ ಓಸ್ ಹಾಕ್ಬಿಟ್ರೆ ಆ ಹೈಡ್ರೆಂಟಿಂದ ನಮ್ಮ ಗಾಡಿಗೆ ಫಿಲಪ್ ಆಗುತ್ತೆ ನೀರು. ಹಾಗಾಗಿ ಮಾಲ್ಗಳನ್ನು ನೀವು ಅನ್ಕೊಂಡಿರ್ತಾರೆ, ಯಾಕೆ ರೆಡ್ ಪೈಪ್ ಹಿಂಗೆ ನಿಲ್ಲಿಸ್ಬಿಟ್ಟಿದ್ರಲ್ಲ, ಇದ್ರ ಯೂಸ್ ಏನು ಅಂತಂದರೆ ಆ ಪರ್ಪಸ್ಸಿಗೋಸ್ಕರ ನಮ್ಮ ಗಾಡಿಗೆ ಫಿಲಪ್ ಮಾಡಲಿಕ್ಕೆ. ಯಾಕಂದರೆ ಒಂದು ಅಪಾರ್ಟ್ಮೆಂಟ್ಗೆ ಫೈರ್ ಆಯಿತು ಅಂದರೆ 7000 ಲೀಟರ್ ಇಸ್ ನಾಟ್ ಎನಫ್. ಅವಾಗ ಏನು ಮಾಡ್ತೀವಿ, ಆ ಓಸ್ನ ಡೈರೆಕ್ಟಾಗಿ ಅದಕ್ಕೆ ಆ ಹೈಡ್ರೆಂಟಿಗೆ ಕಲೆಕ್ಟ್ ಮಾಡ್ತೀವಿ. ಆಟೋ ವಾಲ್ವ್ ಅದು ಡೈರೆಕ್ಟಾಗಿ, ಆದ್ದರಿಂದ ನೀರು ಸ್ಲೋ ಆಗಿ ನಮ್ಮ ಟ್ಯಾಂಕಿಗೆ ಡಂಪ್ ಆಗುತ್ತೆ. ಫೈರ್ನ
ಅದು ಮಾನಿಟರ್ ಅಲ್ಲಿ ಮೇಲೆ ಇದೆ ನೋಡಿ. ಈ ಪ್ರೊಟೆಸ್ಟ್ ಮಾಡಿದಾಗ ಮೊನ್ನೆ ಜಂತರ್ ಮಂತರ್ನೆಲ್ಲ ಮಾನಿಟರ್ ನೋಡ್ರಲ್ಲ, ಆ ಮಾನಿಟರ್ ಅದು. ಪ್ರೊಟೆಸ್ಟ್ ಮಾಡಿದಾಗ ಹೊಡೆದಂಥದ ಆ ಮಾನಿಟರ್ ಯಾವ ಡೈರೆಕ್ಷನ್ ಬೇಕಾದ್ರೂ ತಿರುಗುತ್ತೆ, ಅದನ್ನು ಮಾನಿಟರ್ ಅಂತ ಹೇಳ್ತೀವಿ. ಅದರಲ್ಲಿ ಪ್ರೊಟೆಸ್ಟ್ ಮಾಡಿದಾಗ ನೀರನ್ನು ಹೊಡೆಯುವಂಥ ಎಲ್ಲ ಕೈಯ ಯಾವಾಗಲೂ ಒಂದು ಬಾವಿ ಇರುತ್ತೆ ಅಥವಾ ಒಂದು ಬೋರ್. ಎಷ್ಟು ನಿಮಿಷದಲ್ಲಿ ಅದು ಫಿಲ್ ಮಾಡುತ್ತೆ? 7,000 ಲೀಟರ್ಸ್ನ ನಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂದರೆ ಒಂದು 7 ಮಿನಿಟ್ಸ್ ಸಾಕು. ನೀರನ್ನು 7,000 ಲೀಟರ್ಸ್ನ ನಾವು 5 ನಿಮಿಷಕ್ಕೂ ಖಾಲಿ ಮಾಡ್ಬೋದು. ಅಷ್ಟು ಪ್ರೆಷರ್ ಇರುತ್ತೆ. ಪ್ರೆಷರ್ ಹ್ಯಾಂಡಲ್ ಮಾಡೋ ಅಂತ ನಮಗೆ ಕೊಟ್ಟಿರ್ತಾರಲ್ಲಿ ಪ್ರೆಷರ್ ಗಾಜ್ ಇರುತ್ತೆ. ಆ ಪ್ರೆಷರ್ ನೀವು ಎಷ್ಟು ಇರ್ತೀರ 5 ನಿಮಿಷಕ್ಕೆ 7,000 ಖಾಲಿ ಮಾಡ್ಬೋದು. 7,000 1 ಅವರ್ ಕೂಡ ಬಳಸ್ಬೋದು. ಡ್ರೈವರ್ ಹತ್ರ ಇರುತ್ತೆ, ಡ್ರೈವರ್ ಏನಿರ್ತಾರೆ ಅವರು ಪ್ರೆಷರ್ನ ಕಂಟ್ರೋಲ್ ಮಾಡ್ತಿರ್ತಾರೆ. ನಮಗೆ ಪ್ರೆಷರ್ ಬೇಕು ಅಂತಂದರೆ ನಾವು ವಿಷಲ್ ಬ್ಲೋ ಮಾಡ್ತೀವಿ. ನಮ್ಮ ಹತ್ರ ವಿಷಲ್ ಹೈ ಪ್ರೆಷರು, ಲೋ ಪ್ರೆಷರು, ಸಿಗ್ನಲ್ಸ್ ಅಂತ ಕೆಲಸ ಮಾಡ್ತೀವಿ. ಮಾತಾಡೋದಿಲ್ಲ ಫೈರ್ ಇನ್ಸಿಡೆಂಟ್ ಸ್ಪಾಟಲ್ಲಿ, ಬರೀ ವಿಷಲ್ಸ್ ಎಲ್ಲ ಕೆಲಸ. ಇವರೆಲ್ಲ ಫೈರ್ ಫೈಟರ್ಸು ಇವಾಗ ಇದು ಮಾಡಿದ್ರು ಇದರಲ್ಲಿ ಚೆನ್ನಾಗಿಡಿದ್ರಿ. ನೆಕ್ಸ್ಟ್ ಸುಬೇರ್ ಇದಕ್ಕೆ ಅಪ್ಲಿಕೇಶನ್ ಆಗ್ತಾನಂತೆ. ಗೈಸ್ ಈ ಹುಡುಗಿರು ಗಾಡಿ ಒಳಗಡೆ ಎತ್ಕೊಂಡು ಏನಾನ ಮಾಡ್ತಾರೆ ಗೈಸ್, ಏನೋ ಕದಿಯೋ ಪ್ಲ್ಯಾನ್ ಆಗ್ತಾ ಇರಬೇಕು. ನಮ್ಮ ಕ್ಲಾಸ್ ಹುಡುಗಿರು ಸರಿ ಇಲ್ಲ ಗೈಸ್. ಈ ಕಡೆ ಹುಡುಗಿರೆಲ್ಲ ಗೈಸ್ ಒಳಗಡೆ ಎತ್ಕೊಂಡು ಏನಾನ ಮಾಡ್ತಾ ಇದ್ದಾರೆ. ಫೈರ್ ಇಂಜಿನ್ ಡಿಪಾರ್ಟ್ಮೆಂಟಲ್ಲಿ ದುಡ್ಡು ಸಿಗುತ್ತೆ ಅಂತ ನೋಡ್ತಾವ್ರ, ಏನು ಗೊತ್ತಿಲ್ಲ. ಇಂಚರ ಏನು ಮಾಡ್ತಾ ಇದ್ದಮ್ಮ ಒಳಗಡೆ? ಮ್ಯಾನೇಜ್ ಓದಕ್ಕೆ ಹೋದ ಮತ್ತೆ ಅಲ್ಲ ಬೇರೆ ಏನ್ಕಾರ ಓದ್ದ ನೋಡಿ ಗೈಸ್, ಹಿಂಗೆ ಮಾಡ್ತಾ ನೋಡಿ ಗೈಸ್. ಅಲ್ಲ ಅದಕ್ಕೂ ಡ್ಯಾನ್ಸ್ ಮಾಡ್ತಾಳೆ ಗೈಸ್. ಎಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊತಾರೆ ಹುಡುಗರು. ಪೆಟ್ರೋಲ್ ಮತ್ತು ಡೀಸೆಲ್ ಫೈರ್ ಆಗಿರುತ್ತೆ ಗೊತ್ತಾ. ನಮ್ಮ ಸರ್ ಅವ್ರಿಗೆ ಹೇಳಿದ್ರು ಡೆನ್ಸಿಟಿ ಎಷ್ಟು ಮಾತಾಡಿ ಫೈರ್ ಮತ್ತು ಪೆಟ್ರೋಲ್ ಲೋ ಇರೋದ್ರಿಂದ ಫ್ಲೋಟ್ ಆಗ್ತಾ ಹೋಗುತ್ತೆ, ಫೈರ್ ಕ್ಯಾಚ್ ಆಗ್ತಾನೆ ಇರುತ್ತೆ ಪೆಟ್ರೋಲ್ಗೆ. ಅಂಥ ಸಂದರ್ಭದಲ್ಲಿ ಏನು ಮಾಡ್ತೀವಿ, ಇದನ್ನು ಹಾಕ್ತೀವಿ. ಇದು ಬ್ಲ್ಯಾಂಕೆಟಿಂಗ್ ಮಾಡುತ್ತೆ, ಅಂದರೆ ಸರ್ಫೇಸಲ್ಲಿರೋಂಥ ಸ್ಮಾದರಿಂಗ್ ಮಾಡುತ್ತೆ. ಸರ್ಫೇಸಲ್ಲಿರೋ ಆಕ್ಸಿಜನನ್ನು ಫೋಮ್ ಏನು ಮಾಡುತ್ತೆ, ಕಟ್ ಆಫ್ ಮಾಡುತ್ತೆ. ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಂತ ಆ ರೊಟೇಷನ್ ಪ್ರಿನ್ಸಿಪಲಲ್ಲೇ ಇದು ವರ್ಕ್ ಆಗೋದು. ಪೀನ ಏನು ಮಾಡಿರ್ತೀವಿ, ಒಂದೇ ಬಿಟ್ಟಿರ್ತೀವಿ, ಅಲ್ಲಿಂದ ಪೈಪ್ ಕನೆಕ್ಷನ್ ಇದಕ್ಕೆ ಕೊಟ್ಟಿರ್ತೀವಿ. ಗಾಡಿ ಆನ್ ಮಾಡಿದ ತಕ್ಷಣ ವೀಲ್ ರೊಟೇಟ್ ಆಗಿದೆ, ಗಾಡಿಗೆ ಹೋಗಿ ನೀರು ದಂಪ್ ಆಗ್ತಾ ಹೋಗುತ್ತೆ. ವೀಲಿಂದ ಇಲ್ಲಿಂದ ಅಂಡರ್ ಹೋಗಿದೆ, ಗಾಡಿಗೂ ದಂಪ್ ಆಗ್ತಾ ಹೋಗುತ್ತೆ. ನಾವು ಇಲ್ಲಿಂದ ಏನು ಮಾಡ್ತೀವಿ, ಈ 2 ವಾಲಿಂದ ಫೈರ್ನ ಬ್ರೇಕ್ ಮಾಡ್ತಾ ಇರ್ತೀವಿ. ಇಲ್ಲಿಂದ ಗಾಡಿ ನೀರು ಸಕ್ಕಾಗ್ತಾ ಇರುತ್ತೆ, ಆಟೋಮೆಟಿಕ್ಕಾಗಿ 2 ಕೆಲಸ ಕೂಡ ಮಾಡುತ್ತೆ. ಸಕ್ಕಿಂಗ್ ಕೂಡ ಆಗ್ತಾ ಇರುತ್ತೆ ಮತ್ತು ಹೊರಗಡೆ ನೀರನ್ನು ಬಿಡ್ತಾನೆ ಇರುತ್ತೆ. ಹಾಗಾಗಿ ಇದು ಅಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. 800 ಅಡಿ ಆಗುತ್ತೆ. ಇಲ್ಲಿಗೊಂದು ಓಸ್ ಹಾಕಿ ಇಲ್ಲಿಗೊಂದು ಓಸ್ ಹಾಕ್ತೀವಿ. ಅಲ್ಲೊಬ್ಬ ಫೈರ್ ಫೈಟಿಂಗ್ ಮಾಡ್ತಿರ್ತಾನೆ, ಇಲ್ಲೊಬ್ಬ ಫೈರ್ ಫೈಟಿಂಗ್ ಮಾಡ್ತಿರ್ತಾನೆ. ಅವಾಗ ನಾವೇನು ಮಾಡೋದು, ಸರೌಂಡಿಂಗ್ನ ಬೇಗ ಕವರ್ ಮಾಡ್ಕೋಬೋದು. ಪ್ರೆಷರ್ನ ಇಲ್ಲೇ ನಾವು ಹ್ಯಾಂಡಲ್ ಮಾಡೋದು. ಪಾಂಡಲ್ಲೆಲ್ಲ ನೀರು ತಗೊಂತೀರಲ್ಲ ಸರ್, ಯಾವುದೇ ಅದು ಕೆರೆಗಳಲ್ಲಿ? ಈಗ ಇನ್ನೊಂದು ಏನಂತಂದರೆ, ನಮಗೆ ನಿಮ್ಮ ಮನೇಲಿ ನೀರು ಕೊಡಲ್ಲ, ಇವ್ರ ಮನೇಲಿ ನೀರು ಕೊಡಲ್ಲ ಅಂತ ಯಾರು ಹೇಳಿಕ್ಕಿಲ್ಲ. ನಮಗೆ ಪ್ರಾವಿಷನ್ ಇದೆ. ಅಲ್ಲ ಸರ್, ಇವಾಗ ಬೇರೆ ಕಡೆ ಅಂದರೆ ಮನೆಗಳೇ ಇರಲ್ಲ, ಬೇರೆ ಕೆರೆ ಏನಾದ್ರು ಅಂದರೆ ಪಂಪ್ ಇಟ್ಟಿರೋದಲ್ಲ, ಅಂದರೆ ಅದು ಫಿಲ್ಟರಿಂಗ್ ಆಗುತ್ತೆ ಸರ್? ಅಂದರೆ ನೀರು ಕೆರೆ ಫಿಲ್ಟರ್ ಇರುತ್ತೆ, ಮೇಲ್ಗಡೆ ಅದಿದೆ ಸಕ್ಷನ್ ಫೋರ್ಸ್ ಅಂತ ಹೇಳ್ತೀವಿ. ಅದಕ್ಕೆ ಮುಂದೆ ಫಿಲ್ಟರ್ ಹಾಕಿರ್ತೀವಿ. ಫೈರ್ ಇಸ್ ಗುಡ್ ಫ್ರೆಂಡ್ ಆ್ಯಂಡ್ ಅ ಬ್ಯಾಡ್ ಮಾಸ್ಟರ್. ಇಲ್ಲ ಸರ್, ನೀವು 2 ಶಿಫ್ಟ್ ಇರುತ್ತೆ. ಈಗ ಡಿಸ್ಟ್ರಿಕ್ಟ್ ಸ್ಟೇಷನ್ಸಲ್ಲೆಲ್ಲ 3 ಶಿಫ್ಟ್ಸ್ ಇರುತ್ತೆ. ಮಾರ್ನಿಂಗ್ 7 to 2, 2 to 9, 9 to 7. ತಾಲೂಕು ಸ್ಟೇಷನ್ಸಲ್ಲ ಹೆಂಗಿರುತ್ತೆ ಅಂದರೆ 8 to 5, 5 to 8. ಗೈಸ್ ಇವ್ರದೆಲ್ಲ ಗಾಡಿ ಬರೀ ರೆಡ್ ಕಲರ್ ಅವೇ ಐತೆ ಗೈಸ್. ರೆಡ್ ಕಲರ್ ಜೀಪಾ ಸಾರಿ ಲಾರಿ, ಅದು ರೆಡ್ ಕಲರ್ ಜೀಪ್. ಯಾವುದಾಗಿರ್ಬೋದು